ಸಿನಿಮಾ ಶಿಕ್ಷಣ ಕೇಂದ್ರವಾಗಿ ಬೆಳೆಸುವ ದೃಷ್ಟಿಯಿಂದ ಹಲವು ಯೋಜನೆಗಳನ್ನು ರೂಪಿಸಿಕೊಂಡಿವೆ. ಅಕಾಡೆಮಿ ಕಚೇರಿ ಇರುವ ಜಾಗದಲ್ಲಿ ಸಾಕಷ್ಟು ಸ್ಥಳ ಇರುವುದರಿಂದ ಅಲ್ಲಿಯೇ ಚಲನಚಿತ್ರ ಸಿನಿಮಾ ಮಂದಿರಗಳ ಸಂಕೀರ್ಣವೊಂದು ಕಟ್ಟಲು ಅವಕಾಶವಿದೆ. ಅದಕ್ಕೆ ಸರ್ಕಾರ ಸಹಕಾರ ನೀಡಬೇಕೆಂದು ಕೋರಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ, ಗಣ್ಯರಿಗೆ ಹಾಗೂ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಸಲು ಸಹಕಾರ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯುಕ್ತರಾದ ಶ್ರೀ ಹೇಮಂತ್ ನಿಂಬಾಳ್ಕರ್ ಅವರಿಗೆ, ಸರ್ಕಾರದ ಕಾರ್ಯದರ್ಶಿಯಾದ ಶ್ರೀಮತಿ ಬಿ ಕಾವೇರಿ ಮೇಡಮ್ ಅವರಿಗೂ, ಎಲ್ಲ ಅಧಿಕಾರಿ ವರ್ಗದವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಎಲ್ರಿಗೂ ವೆಲ್ಕಮ್. ನಮಸ್ಕಾರ. ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದಂತಹ ಶ್ರೀ ಸಾಧು ಕೋಕಿಲ ಅವರಿಗೆ ಅನಂತ ವಂದನೆಗಳು. 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವುದರ ಮುಖೇನ ವಿದ್ಯುಕ್ತವಾಗಿ ಉದ್ಘಾಟಿಸಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಲ್ಲಿ ಮನವಿ. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಕೈ ಜೋಡಿಸಬೇಕಾಗಿ ಮನವಿ. ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಚೀಫ್ ಮಿನಿಸ್ಟರ್ ಶ್ರೀ ಸಿದ್ದರಾಮಯ್ಯ and other dignitaries to kindly inaugurate the event by lighting the lamp. ಪ್ರಿಯಾಂಕಾ ಮೋಹನ್ ದಯಮಾಡಿ ದೀಪ ನೆರವನ್ನು ನೀಡಬೇಕಾಗಿ ಮನವಿ. ನಟಿ ಪ್ರಿಯಾಂಕಾ ಮೋಹನ್. ಸಿನಿಮಾವನ್ನು ಪ್ರೀತಿಸುವಂತಹ, ಪ್ರೋತ್ಸಾಹಿಸುವಂತಹ ಎಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಉದ್ಘಾಟನೆ ನೆರವೇರುತ್ತಿದೆ. ಇದುವೇ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಕೆ.ವಿ. ಪ್ರಭಾಕರ್ ಅವರು ಕೂಡ ಉದ್ಘಾಟನೆಗೆ ಜೊತೆಯಾಗಬೇಕಾಗಿ ಕೋರಿಕೆ. ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ 1 ಅಂದರೆ ಇಂದಿನಿಂದ ಪ್ರಾರಂಭವಾಗಿ ಮಾರ್ಚ್ 8ರ ತನಕ ನೆರವೇರಲಿದೆ. More than 200 films from 60 countries will be screened across 11 screens at the Orion Mall with additional screenings at ಕಲಾವಿದರ ಸಂಘ, ಡಾಕ್ಟರ್ ರಾಜ್ಕುಮಾರ್ ಭವನ and ಸುಚಿತ್ರಾ ಫಿಲಂ ಸೊಸೈಟಿ. 60 ದೇಶಗಳಿಂದ 200ಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ವೀಕ್ಷಿಸುವಂತಹ ಸುಯೋಗ, ಸುವರ್ಣಾವಕಾಶ ನಮ್ಮೆಲ್ಲರಿಗೂ ಕೂಡ ಸಾಧ್ಯ ಮಾಡಿಕೊಟ್ಟಿದೆ ಕರ್ನಾಟಕ ಸರ್ಕಾರ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ. ನಿಮ್ಮೆಲ್ಲರ ಸಹಭಾಗಿತ್ವವಿರಲಿ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬರಲಿ ಪ್ರೀತಿಯ ಚಪ್ಪಾಳೆ. ITBT, ಹೆಲ್ತ್ ಸೆಕ್ಟರ್, ಹೀಗೆ ಅನೇಕ ದಿಕ್ಕಿನಿಂದ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂತಹ ನಮ್ಮ ಹೆಮ್ಮೆಯ ಬೆಂಗಳೂರು ಚಲನಚಿತ್ರ ರಂಗದಲ್ಲೂ ಐತಿಹಾಸಿಕವಾದಂತಹ ಸಾಧನೆಯನ್ನು ಮಾಡ್ತಾ ಒಂದೊಂದೇ ದಿಟ್ಟ ಹೆಜ್ಜೆಗಳನ್ನು ದಾಖಲಿಸ್ತಾ, ಅದು ಸೃಜನಶೀಲತೆಯ ದೃಷ್ಟಿ ಇರಬಹುದು ಅಥವಾ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ಳುವಂತಹ ಹಾದಿ ಇರಬಹುದು, ಎಲ್ಲ ಕಡೆಗಳಿಂದಲೂ ಎಲ್ಲ ದಿಕ್ಕಿನಿಂದಲೂ ಸಾಧನೆಯ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಾ ಸಾಗುತ್ತಿದೆ ನಮ್ಮ ಹೆಮ್ಮೆಯ ಕನ್ನಡ ಚಿತ್ರರಂಗ. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ, ಹಾಗೆ ಜೊತೆಯಾದಂತಹ ಎಲ್ಲ ಗಣ್ಯಮಾನ್ಯರಿಗೆ, ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ವಂದನೆಗಳು. ದಯಮಾಡಿ ತಾವೆಲ್ಲರೂ ಆಸೀನರಾಗಬೇಕಾಗಿ ಕೋರಿಕೆ. ಕ್ಷಣವಿದು.
ಲೋಕಾರ್ಪಣೆಯನ್ನು ನೆರವೇರಿಸಲಿದ್ದಾರೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು. ಮಾನ್ಯ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಿಗ್ನೇಚರ್ ಫಿಲಂ ಲೋಕಾರ್ಪಣೆಗೊಳ್ಳಲಿದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಂದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.